ಇದು ರೈಲ್ವೆ ಗ್ರೂಪ್ ಡಿಲಿ ಕೇಳಿರುವಂಥ ಕ್ವಶನು. ರಿಯಾಯಿತಿ ಟಾಪಿಕ್ ಮೇಲೆ ಈ ಕ್ವಶನ್ ಕೇಳಿದರೆ, ಒಂದು ವಸ್ತುವಿನ ಮುಖ ಬೆಲೆ 1200 ರೂಪಾಯಿ ಇದೆ. ಅಂಗಡಿಯವನು ಏನು ಮಾಡ್ತಾ ಇದ್ದಾನೆ ಅಂದರೆ ಗ್ರಾಹಕನಿಗೆ 10% ಮತ್ತು 5% ರಿಯಾಯಿತಿ ಕೊಟ್ಟು ಮಾರ್ತಾ ಇದ್ದಾನೆ. ಹಾಗಾದರೆ ಗ್ರಾಹಕ ಆ ವಸ್ತುವಿನ ಎಷ್ಟು ಬೆಲೆಗೆ ಕೊಂಡ್ಕೊಂಡಿದ್ದಾನೆ ಅಂತ ಈ ಕ್ವಶನಲ್ಲಿ ಕೇಳ್ತಾ ಇರೋದು. ಇದನ್ನು ಈಸಿಯಾಗಿ ಯಾವ ರೀತಿ ಸಾಲ್ವ್ ಮಾಡೋಣ ನೋಡೋಣ ಬನ್ನಿ. ಮುಖ ಬೆಲೆ ಎಷ್ಟಿದೆ ಒಂದು ವಸ್ತು, ಇದು 1200 ರೂಪಾಯಿ ಇದೆ. ಇದ್ರ ಮೇಲೆ ಏನು ಮಾಡ್ತಾ ಇದ್ದಾನೆ, ಫಸ್ಟು 10% ಡಿಸ್ಕೌಂಟ್ ಕೊಡ್ತಾ ಇದ್ದಾನೆ. ಇವಾಗ 10% ಡಿಸ್ಕೌಂಟ್ ಕೊಟ್ಟರೆ ಇನ್ನೆಷ್ಟು ಕೊಡಬೇಕಾಗುತ್ತೆ ಉಳಿದು, ಇನ್ನು 90%. ಈಗ ಬರೀಬೋದು 90/100. ಮತ್ತೆ ಏನು ಮಾಡ್ತಾ ಇದ್ದಾನೆ, ಇದ್ರ ಮೇಲೆ 5% ರಿಯಾಯಿತಿ ಕೊಡ್ತಾ ಇದ್ದಾನೆ. ಹಾಗಾದರೆ ಇನ್ನು ಉಳಿದಿದ್ದ ಅಮೌಂಟ್ ಎಷ್ಟು ಕೊಡಬೇಕು, 100ರಲ್ಲಿ 5 ಹೋದರೆ ಇನ್ನು 95% ಅಮೌಂಟನ್ನು ಕೊಡಬೇಕಾಗುತ್ತೆ. ಅಲ್ಲಿಗೆ 95/100. ಇಲ್ಲಿ 2 0 ಕ್ಯಾನ್ಸಲ್ಲು, ಇಲ್ಲೊಂದು 0 ಕ್ಯಾನ್ಸಲ್ ಆಗುತ್ತೆ. 5ರಿಂದ ಭಾಗ ಆಗುತ್ತೆ. 5 19ಲಿ, 5 2ಲಿ, 2 1ಲಿ, 2 6ಲಿ. ಅಲ್ಲಿಗೆ 19 × 9 ಮಾಡಿದ್ರೆ ಎಷ್ಟು ಬರುತ್ತೆ, 171 ಇಂಟು 6 ಇದೆ, 6ನ ಇಂಟು ಮಾಡಿ. ಅಲ್ಲಿಗೆ 6 1ಲಿ 6, 6 7ಲಿ 42, 4 6 6 1ಲಿ 6 ಪ್ಲಸ್ 4 ಎಷ್ಟಾಗುತ್ತೆ, 10. ಅಲ್ಲಿಗೆ ಎಷ್ಟಾಗುತ್ತೆ ಅಮೌಂಟು 1026 ರೂಪಾಯಿ